ಒಂದು ವರ್ಷದ ಬಳಿಕ ಬೆಳಕಿಗೆ ಬಂದಿದೆ ಮಹಿಳೆಯ ಕೊಲೆ ಪ್ರಕರಣ. ಗಂಡನ ಜೊತೆ ಸೇರ್ಕೊಂಡು ತಾಯಿಯನ್ನ ಪಾಪಿ ಮಗಳು ಕೊಂದಿರ್ತಾಳೆ. ರಾತ್ರೋರಾತ್ರಿ ಶವವನ್ನ ಹೂತಿಟ್ಟು ಸುಮ್ಮನಿದ್ದಂತಹ ಮಗಳು ಅಳಿಯ. ಮಂಡ್ಯ ತಾಲೂಕಿನ ಹೆಬ್ಬಾಕವಾಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಆರೋಪಿಗಳು ತೋರಿಸಿದ ಜಾಗ ಅಗೆದ್ರೂ ಕೂಡ ಅಲ್ಲಿ ಮೃತದೇಹ ಸಿಕ್ಕಿಲ್ಲ. ಮೃತದೇಹಕ್ಕಾಗಿ ಈಗಲೂ ಕೂಡ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಆ ಮಗಳು ಎಷ್ಟು ಕ್ರೂರಿ ಇರಬೇಡ. ಯಾರಾದ್ರೂ ತಾಯಿಯನ್ನ ಕೊಲೆ ಮಾಡ್ತಾರ? ಆಕೆನೇ ತಾಯಿಯನ್ನ ಕೊಲೆಗೈದು ಯಾರಿಗೂ ಗೊತ್ತಾಗದಂತೆ ಗಂಡನ ಜೊತೆ ಸೇರ್ಕೊಂಡು ಒಂದು ಅಜ್ಞಾತ ಸ್ಥಳಕ್ಕೆ ಹೋಗಿ ಆ ಮೃತದೇಹವನ್ನ ಸಮಾಧಿ ಮಾಡಿ ಬಂದಿರ್ತಾಳೆ. ತದನಂತರ ಪೊಲೀಸರು ಎಲ್ಲಾ ಕಡೆ ಜಾಲಾಡ್ತಾರೆ, ಹುಡುಕಾಡ್ತಾರೆ. ಕಂಪ್ಲೇಂಟ್ ಕೂಡ ದಾಖಲಾಗುತ್ತೆ, ಮಿಸ್ ಆಗಿದ್ದಾರೆ ಅಂತ ಹೇಳಿ. ಸೊ ಅದಾದ ಬಳಿಕ ಅನುಮಾನಗೊಂಡು ಇವರಿಬ್ಬರನ್ನ ವಿಚಾರಣೆ ನಡೆಸ್ತಾರೆ. ವಿಚಾರಣೆ ನಡೆಸಿರುವಂತಹ ಸಂದರ್ಭದಲ್ಲಿ ಮಗಳು ಮತ್ತು ಅಳಿಯನೇ ಈ ಕೃತ್ಯ ಮಾಡಿರೋದು ಅಂತ ಬೆಳಕಿಗೆ ಬರುತ್ತೆ. ಸೊ ಆಗ ಎಲ್ಲಿದ್ದಾರೆ ಅವರು ತೋರಿಸಿ ಅಂತ ಹೇಳ್ತಾರೆ. ಇಲ್ಲ, ಅವರು ಸತ್ತೋಗಿದ್ದಾರೆ, ಅವ್ರು ಸಾವನ್ನಪ್ಪಿದ್ದಾರೆ, ಅವ್ರನ್ನ ಸಮಾಧಿ ಮಾಡಿ ಬಂದಿದ್ದೀವಿ ಅಂತ ಹೇಳಿ ಆ ಜಾಗವನ್ನು ಹೋಗಿ ತೋರಿಸ್ತಾರೆ. ಆ ಜಾಗ ತೋರಿಸಿದ್ರು ಕೂಡ ಅಲ್ಲಿ ತಾಯಿಯ ಶವ ಈವರೆಗೂ ಪತ್ತೆಯಾಗಿಲ್ಲ. ಶೋಧ ಕಾರ್ಯ ಈಗಲೂ ಕೂಡ ಆ ಶವಕ್ಕಾಗಿ ಪೊಲೀಸರು ನಡೆಸ್ತಾ ಇದ್ದಾರೆ. ಏನಿದು ಘಟನೆ ಅಂತ ನೋಡ್ತಾ ಹೋಗೋಣ. 50 ವರ್ಷದ ಶಾರದಮ್ಮ ಕೊಲೆಯಾಗಿರುವ ದುರ್ದೈವಿ ಮಹಿಳೆ. 1 ವರ್ಷದ ಬಳಿಕ ತಡವಾಗಿ ಈ ಘಟನೆ ಬೆಳಕಿಗೆ ಬಂದಿದೆ. ಮಂಡ್ಯ ತಾಲೂಕಿನ ಹೆಬ್ಬಾಕವಾಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಶಾರದಮ್ಮ ಮಗಳು ಅನುಷಾ ದೇವರಾಜ್ ಜೊತೆ ಮದುವೆ ಆಗಿರ್ತಾಳೆ. ಮೈಸೂರಿನ ಹಾರೋಹಳ್ಳಿ ದೇವರಾಜ್ ಜೊತೆ ಅನುಷಾ ಅವಳನ್ನ ಮದುವೆ ಮಾಡಿ ಕೊಟ್ಟಿರ್ತಾರೆ ತಾಯಿ. ಒಬ್ಬಳೇ ಮಗಳಾಗಿದ್ದರಿಂದ ಆಗಾಗ ಮಗಳ ಹತ್ರ ಹಾರೋಹಳ್ಳಿಗೆ ಶಾರದಮ್ಮ ಅವರು ಬರ್ತಾ ಹೋಗ್ತಾ ಇದ್ರು. 2022ರ ನವೆಂಬರ್ನಲ್ಲಿ ಮಗಳ ಮನೆಗೆ ಹೋಗಿದ್ದ ವೇಳೆ ಮಗಳು ಮತ್ತು ತಾಯಿ ಮಧ್ಯೆ ಜಗಳ ಆಗಿರುತ್ತೆ. ಆಗ ಶಾರದಮ್ಮ ಆಕಸ್ಮಿಕವಾಗಿ ಮನೆಯಲ್ಲಿ ಬಿದ್ದು ಸಾವಿಗೀಡಾಗ್ತಾರೆ. ಅವರೇ ಬಿದ್ರಾ, ಮಗಳು ಬೀಳಿಸಿದ್ಲಾ? ಇದು ಕೂಡ ವಿಚಾರಣೆ ಸಂದರ್ಭದಲ್ಲಿ ಮಾಹಿತಿ ಬರಬೇಕಾಗಿದೆ. ಇನ್ನು ತಾಯಿ ಮತ್ತು ಮಗಳ ಜಗಳ ತಾಯಿಯ ಕೊಲೆಯಲ್ಲಿ ಅಂತ್ಯವಾಗ್ಬಿಡುತ್ತೆ. ಆಗ ಭಯಭೀತರಾಗಿ ಅಳಿಯ ಮಗಳು ಶವವನ್ನ ಹಾರೋಹಳ್ಳಿಯಿಂದ ಹೆಬ್ಬಾಕವಾಡಿಗೆ ಸಾಗಿಸಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, 1 ವರ್ಷದ ಬಳಿಕ ಈ ಕೇಸನ್ನ ಹೇಗೆ ಭೇದಿಸಿದ್ರು ಪೊಲೀಸರು? ಖಂಡಿತ ಸಭಾ, ಏನು ಮಂಡ್ಯ ಜಿಲ್ಲೆಯ ಹೆಬ್ಬಾಕವಾಡಿ ಗ್ರಾಮದ ಶಾರದಮ್ಮ ಕಳೆದ 1 ವರ್ಷದಿಂದಲೂ ಕೂಡ ನಾಪತ್ತೆ ಆಗಿರ್ತಾಳೆ. ಆ ಕುರಿತು 6 ತಿಂಗಳ ಹಿಂದೆಯಷ್ಟೇ ಏನು ಶಾರದಮ್ಮ ಇದ್ದಾರೆ, ಆಕೆಯ ಮಗಳೇ ಅನುಷಾ ಏನಿದ್ದಾರೆ, ಅವರು ಮೈಸೂರಿನ ಅಲ್ಲಿನ ಒಂದು ಪೊಲೀಸ್ ಠಾಣೆಗೆ ದೂರನ್ನು ಕೂಡ ದಾಖಲಿಸ್ತಾರೆ. ಅಂದ್ರೆ ನಮ್ಮ ತಾಯಿ ಕಾಣೆಯಾಗಿದ್ದಾರೆ ಎಂಬ ಮೂಲಕ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲಿಸಿಕೊಂಡಂತಹ ವರುಣ ಪೊಲೀಸರು ಒಂದು ತನಿಖೆಯನ್ನು ಕೂಡ ಚುರುಕುಗೊಳಿಸ್ತಾರೆ. ಅಲ್ಲದೆ ಒಂದು ಕಟ್ಟುಕತೆಯನ್ನು ಕೂಡ ಮಗಳು ಅನುಷಾ ಕಟ್ಟಿರ್ತಾಳೆ. ಅಂದ್ರೆ ತನ್ನ ತಾಯಿ ಒಂದು 6 ತಿಂಗಳಿಂದ ಯಾರೋ ಜೊತೆ ಓಡೋಗಿದ್ದಾರೆ ಎಂಬ ಮೂಲಕ ಒಂದು ಬಿಂಬಿಸುವಂತ ಕೆಲಸವನ್ನ ಮಾಡಿರ್ತಾಳೆ. ಅದಾದ ಬಳಿಕ 6 ತಿಂಗಳ ಬಳಿಕ ಒಂದು ದೂರನ್ನ ಕೊಟ್ಟಿರ್ತಾರೆ. ಆ ಒಂದು ದೂರನ್ನ ದಾಖಲಿಸಿಕೊಂಡಂತಹ ಪೊಲೀಸರು ಒಂದು ತನಿಖೆಯನ್ನ ನಡೆಸಿದ ಸಂದರ್ಭದಲ್ಲಿ ಯಾವುದೇ ರೀತಿಯ ಸುಳುವು ಕೂಡ ಸಿಗಲ್ಲ. ಏನು ಶಾರದಮ್ಮ ಅವರ ಪತಿಯೂ ಕೂಡ ಆಗಲ್ಲ. ಅದಾದ ಬಳಿಕ ಒಂದಷ್ಟು ಅನುಮಾನ ಬರುತ್ತೆ. ಸ್ವಂತ ಮಗಳು ಏನು ಅನುಷಾ ಇದ್ದಾಳೆ, ಆಕೆಯನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಏನು ಅನುಷಾ ಮತ್ತೆ ಆತನ ಗಂಡ ಸೇರಿ ತನ್ನ ತಾಯಿ ಶಾರದಮ್ಮ ಅವ್ರನ್ನೇ ಕೊಂದು ಹಾಕಿರುವಂತಹ ಒಂದು ವಿಷಯವನ್ನ ಇದೀಗ ಬಾಯ್ಬಿಟ್ಟಿರುವಂತದ್ದು. ಅಂದ್ರೆ ಈ ಒಂದು ವಿಚಾರ ಸುಮಾರು 2022 ನವೆಂಬರ್ ತಿಂಗಳಿನಿಂದಲೇ ಈ ಒಂದು ಕೊಲೆಯಾಗಿರುತ್ತೆ. ಅಂದ್ರೆ ಶಾರದಮ್ಮ ಮಗಳು ಅನುಷಾ ಅವರ ಮನೆಗೆ ಹೋಗಿರ್ತಾಳೆ ಮೈಸೂರಿನ ಹಾರೋಹಳ್ಳಿ ಗ್ರಾಮಕ್ಕೆ. ಆ ಸಂದರ್ಭದಲ್ಲಿ ಮಾತಿನ ಚಕಮಕಿಯೂ ಕೂಡ ನಡೆದಿರ್ತದೆ. ಆಸ್ತಿಗಾಗಿ ಒಂದಷ್ಟು ವಾಕ್ಸಮರವೂ ಕೂಡ ನಡೀತಾ ಇರ್ತದೆ. ಈ ಸಂದರ್ಭದಲ್ಲಿ ಕೈ ಮಿಲಾಚುವಂತಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಒಂದು ಜಗಳದ ವೇಳೆ ಬಿದ್ದಂತಹ ಶಾರದಮ್ಮ ಆ ಒಂದು ಮಗಳ ಮನೆಯಲ್ಲೇ ಒಂದು ಶವವಾಗಿರ್ತಾಳೆ. ಅದಾದ ಬಳಿಕ ರಾತ್ರೋರಾತ್ರಿ ಅನುಷಾ ಮತ್ತೆ ಅನುಷಾ ಅವರ ಗಂಡ ದೇವರಾಜ್ ಏನಿದ್ದಾನೆ, ಇಬ್ಬರು ಕೂಡ ಆ ಒಂದು ಶವವನ್ನ ಹೆಬ್ಬಾಕವಾಡಿ, ಅಂದ್ರೆ ತಾಯಿಯ ಊರು ಶಾರದಮ್ಮ ಅವರ ಊರು ಏನು ಹೆಬ್ಬಾಕವಾಡಿ ಇದೆ, ಆ ಒಂದು ಗ್ರಾಮಕ್ಕೆ ರಾತ್ರೋರಾತ್ರಿ ತಂದು ಸ್ಮಶಾನದಲ್ಲಿ ಆ ಒಂದು ಶವವನ್ನು ಕೂಡ ಊತಾಕಿರ್ತಾರೆ. ಅದಾದ ಬಳಿಕ ಯಾರಿಗೂ ಕೂಡ ಗೊತ್ತಿಲ್ಲದಂತೆ ವಾಪಸ್ ಅವ್ರ ಊರಿಗೆ ಹೋಗೋ ಸಂದರ್ಭದಲ್ಲಿ ಈ ಒಂದು ವಿಚಾರ ಅಂದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ದಾಖಲಿಸಿದ ಬಳಿಕ ಈ ಒಂದು ಎಲ್ಲಾ ವಿಚಾರಗಳನ್ನು ಕೂಡ ಈಗ ಬಾಯ್ಬಿಟ್ಟಿರುವಂತದ್ದು ಸಭಾ. ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.